ಇನ್ನು ಭೀಕರ ಬರದ ಪರಿಣಾಮ ಊರು ಬಿಡ್ತಾ ಇದ್ದಾರೆ ಜನ. ರಾಯಚೂರಿನ ಘಟನೆ ಇದು. ರಾಯಚೂರಿನಲ್ಲಿ ಮಳೆ ಕೈಕೊಟ್ಟಿದೆ. ರೈತರಿಗೆ ಸಾಲಬಾಧೆ. ಎರಡೆರಡು ಬಾರಿ ಬಿತ್ತನೆ ಮಾಡಿದ್ರೂ ಕೂಡ ಬೆಳೆ ಬಂದಿಲ್ಲ. ಸಾಲಬಾಧೆ ಹೆಚ್ಚಾಗಿ ಊರೇ ಬಿಡ್ತಾ ಇದ್ದಾರೆ ರೈತರು. 4-5 ಎಕರೆಗೆ ಬರೋಬ್ಬರಿ 2 ರಿಂದ 3 ಲಕ್ಷ ಖರ್ಚು ಮಾಡಿದ್ದಾರೆ. ಬೆಳೆ ಹಾನಿ ಹಿನ್ನೆಲೆ ಸಾಲದ ಸುಳಿಗೆ ಸಿಲುಕಿದ್ದಾರೆ. ಕುಟುಂಬ ಸಮೇತ ಗುಳೆ ಹೋಗ್ತಾ ಇದ್ದಾರೆ ಅನ್ನದಾತರು. ಟಿವಿ9 ಎದುರು ಬರಗಾಲದ ಕರಾಳ ಕಥೆಯನ್ನ ರೈತರು ಬೆಚ್ಚಿಟ್ಟಿದ್ದಾರೆ. ಪ್ರತಿನಿಧಿ ಭೀಮೇಶ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ರಾಯಚೂರಿನಲ್ಲಿ ಭೀಕರ ಬರಗಾಲ ಉಂಟಾಗಿರುವಂಥದ್ದು. ಜನರು ಅಂದರೆ ರೈತರು ಸಾಲ ಸೋಲಕ್ಕೆ ಹೆದರಿ ಊರು ಬಿಟ್ಟು ಗುಳೆ ಹೋಗುವಂಥ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ರಾಯಚೂರಿನಲ್ಲಿ ಸುಮಾರು 60,000ಕ್ಕೂ ಹೆಚ್ಚು ಜನ ಪ್ರತಿ ವರ್ಷ ಗುಳೆ ಹೋಗ್ತಾರೆ. ಅದರ ಪ್ರಮಾಣ ಈ ಬಾರಿ ಹೆಚ್ಚಾಗುವಂಥ ಎಲ್ಲ ಸಾಧ್ಯತೆ ಇದೆ. ದೃಶ್ಯದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ. ಪರಿಸ್ಥಿತಿ ಜನರದ್ದು ಯಾವ ರೀತಿ ಇದೆ ರೈತರದ್ದು ಅನ್ನುವಂಥದ್ದನ್ನು ನೋಡಿದ್ರೆ ಖಂಡಿತವಾಗ್ಲೂ ಬೇಸರ ಅನಿಸುತ್ತೆ. ದೃಶ್ಯದಲ್ಲಿ ತಾವು ನೋಡ್ಬೋದು ತೊಗರಿ ಬೆಳೆ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದರೆ ಇದು ಸುಮಾರು 2 ರಿಂದ 3 ತಿಂಗಳ ಬೆಳೆ. ಸೊಂಟದ ಮೇಲೆ ಇದರ ಒಂದು ಎತ್ತರ ಬರಬೇಕಿತ್ತು, ಅಂದರೆ ಇಳುವರಿ ಆ ಮಟ್ಟಕ್ಕೆ ಇರಬೇಕಿತ್ತು. ಆದರೆ ಸಂಪೂರ್ಣವಾಗಿ ಇಳುವರಿ ಕುಂಠಿತ ಆಗಿದೆ. ಹೀಗಾಗಿ ರೈತರ ಸ್ಥಿತಿ ಈ ಬಾರಿ ಸಂಪೂರ್ಣವಾಗಿ ಚಿಂತಾಜನಕ ಆಗಿದೆ ಅಂತೇಳಿ ರೈತರು ಅಳಲನ್ನು ತೋಡ್ಕೋತಾ ಇದ್ದಾರೆ. ನಾವು ದೃಶ್ಯದಲ್ಲಿ ನೋಡ್ಬೋದು, ಒಂದು ಗಿಡ ನಾಟಿದರೆ ಮತ್ತೊಂದು ಗಿಡ ನಾಟಿಲ್ಲ. ಸಂಪೂರ್ಣವಾಗಿ ಇದೇ ರೀತಿ ಬರಡಾಗಿ ಹೋಗ್ತಾ ಇದೆ. ಮಳೆಯಲ್ಲೇ ಇರೋ ಬೆಳೆ ಏನಿದೆ ಇದು ಕೂಡ ಕುಂಠಿತಗೊಂಡು ಹಾನಿ ಆಗ್ತಾ ಇದೆ. ಸಾಕಷ್ಟು ರೀತಿಯಲ್ಲಿ ರೈತರು ಸಮಸ್ಯೆಗೀಡಾಗಿದ್ದಾರೆ. ಸಾಕಷ್ಟು ಜನ ರೈತರು ಸಾಲ ಸೋಲ ಮಾಡಿ ಊರನ್ನು ಬಿಡ್ತಾ ಇದ್ದಾರೆ, ಗೂಳೆ ಹೋಗ್ತಾ ಇದ್ದಾರೆ. ನಮ್ಮ ಜೊತೆ ಮಾತನಾಡಲಿಕ್ಕೆ ರೈತರಿದ್ದಾರೆ. ಹೇಳ್ರಿ, ಯಾವ ರೀತಿ ಸಮಸ್ಯೆ ಆಗೈತೆ ರೀ ಮಳೆ ಇಲ್ಲಾರ್ದಕ್ಕೆ? ಭಾಳ ಸಮಸ್ಯೆ ಐತೆ ರೀ. ನೀರು ಇಲ್ಲ ಕುಡಿಯೋಕೆ, ಮತ್ತು ಆಮೇಲೆ ದನಗಳಿಗೆ ಮೇವಿಲ್ಲ, ಆಮೇಲೆ ಎತ್ತುಗಳಿಗೆ ಮೇವಿಲ್ಲ. ಭಾಳ ಸಮಸ್ಯೆ ಐತೆ ರೀ. ಅಲ್ಲ, ಈಗ ಜನ ಸಾಲಕ್ಕೆ ಹೆದರಿ ಏನು ಹೊಲ ಮಾಡಿದ್ರು, ಮಳೆ ಇಲ್ಲ, ಗೂಳೆ ಹೊಂಟ್ರೆ ಏನು ಒಂದೊಂದು ಎಕರೆಗೆ ಸುಮಾರು ಹೇಳ್ಬೇಕಂದ್ರೆ 60-70 ಸಾವಿರ ರೂಪಾಯಿ ಖರ್ಚು ಮಾಡೀವಿ ರೀ. ಅದು ಮತ್ತು ಏನು ಮಾಡ್ತಾವೆ, 6 ಎಕರೆ 7 ಎಕರೆದ್ದು ಎಲ್ಲ ಅಷ್ಟು ಎಲ್ಲ ಈಗ ಏನು ಮಾಡೋಕ್ಕಿಲ್ಲ. ಮತ್ತು ಹಿಂಗೆ ಮಾಡಿ ಈಗ ಬೇರೆ ಕಡೆ ದುಡ್ಕೊಂಡ್ ತಿನ್ನೋಕೆ ಹೋಗ್ಬೇಕು. ಎಲ್ಲೆಲ್ಲಿ ಹೊಂಟ್ರಿ ಜನ ಈ ಭಾಗದಾಗ? ಲಿಂಗಸೂರು ತಾಲೂಕಿನಾಗ ಜಾಸ್ತಿ ಹೋಗ್ತಾರೆ. ಮಂಗಳೂರು, ಬೆಂಗಳೂರು, ಆ ಕಡೆ ಚಿತ್ರದುರ್ಗ ಆ ಕಡೆ ಹೋಗಾರ್ರಿ ದುಡ್ಯಾಕೆ. ಹಾಂ, ಹೌದು. ಈಗ ಯಾರು ಊರಾಗ ಇರಕ್ಕೆ ಮತ್ತು ಮಳೆ ಆದರೆ ಇರ್ತಾರೆ. ಹೌದು ರೀ. ಅಂದ್ರೆ ಈಗ ಸಾಲಕ್ಕೆ ಹೆಚ್ಚಾಗಿ ಹೊಂಟ್ರಿ? ಅದೇ ಸಾಲಕ್ಕೆ ಹೆಚ್ಚಾಗಿ ಹೊಂಟ್ರಿ. ಹಾಂ, ಮತ್ತು ಈಗ ಸಾಲ ಕಟ್ಟೋಕ್ಕಾಗೋಲ್ದು. ಗಾಡಿ ಓಡಿಸಿದ್ದು ಮತ್ತು ಅದಕ್ಕೆ ಗಳೆ ಹೊಡೆದದ್ದು, ಅದು ಬಿತ್ತಿದ್ದು, ಒಟ್ಟು ಎಲ್ಲ ಇವಾಗ ಏನು ಟ್ಯಾಕ್ಟ್ರಿಲ್ಲ ಮಾಡಿಸ್ಬೇಕಲ್ಲ. ಅದು ಒಂದು ತಾಸಿಗೆ ಬಿತ್ತಕ್ಕೆ 1300-1400 ರೂಪಾಯಿ ಮಾಡ್ಯಾರ ಟ್ಯಾಕ್ಟ್ರಿ ಇದ್ದಾರೆ. ದೊಡ್ಡ ಸಂಕಷ್ಟ ಐತ್ರಿ. ಹೌದು ರೀ. ಭಾಳ ಸಂಕಷ್ಟ. ಏನು ಸ್ವಲ್ಪ ನೋಡ್ಬೇಕು, ರೈತರನ್ನ ಕಣ್ತಾರದಂತ ಹೇಳಕತ್ತೀವಿ ರೀ, ಅಷ್ಟೇ. ಇದು ರೈತರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, ಟಿವಿ9 ರಾಯಚೂರು.